ಶಾಸ್ತ್ರಿ ಅಂತೇಳಿ ಇಲ್ಲಿ ಗೌರಮ್ಮ ಅಂತ ಹೇಳಿ ನನ್ನ ವೈಫ್ನ ಅಕ್ಕನ ಈಗ 2 ವರ್ಷದಿಂದ ಇಲ್ಲೇ ಇಟ್ಟಿದ್ವಿ ಆಶ್ರಮದಲ್ಲಿ. ಸೊ ಶಿ ಈಸ್ ಕ್ವೈಟ್ ಹ್ಯಾಪಿ ಆಸ್ ಲಾಂಗ್ ಆಸ್ ಶಿ ಹ್ಯಾಸ್ ಸ್ಟೇಡ್ ಹಿಯರ್ ಫಾರ್ ದ ಲಾಸ್ಟ್ 4 years. ನೋ ಪ್ರಾಬ್ಲಮ್ಸ್. ಸರ್ವಿಸ್ ಎಲ್ಲ ಹೇಗಿದೆ ಸರ್? ಸರ್ವಿಸ್ ಎಲ್ಲ ಹೇಗಿದೆ? ಹೇಗೆ ನೋಡ್ಕೊಳ್ತಾ ಇದ್ದಾರೆ ಇಲ್ಲಿ? ಅಲ್ಲ, ಶಿ ಈಸ್ ಕ್ವೈಟ್ ಹ್ಯಾಪಿ ವಿತ್ ದಿ ಸರ್ವಿಸ್. ಓಕೆ ಓಕೆ ಓಕೆ. ಅವ್ರಿಗೆ ಬೇರೆ ಯಾರಿಲ್ವಾ ನೋಡ್ಕೊಳ್ಳೋಕ್ಕೆ? ಇಲ್ಲಿ ಅವ್ರಿಗೆ ಯಾರು ಇಲ್ವಾ ಅಲ್ಲಿ ನೋಡ್ಕೊಳ್ಳೋಕೆ? ಇಲ್ಲ, ಅವರು ಶಿ ಇಸ್ ನಾಟ್ ಮ್ಯಾರಿಡ್. ಓ, ಐ ಸಿ ಓಕೆ. ಶಿ ಇಸ್ ಅ ರಿಟೈರ್ಡ್ ಟೀಚರ್. ಓಕೆ. ಅಂಡ್ she was and at the very young age they lost their parents. Oh, I see. Okay. So hagagi my wife was brought up by her. Oh, right. And at the older age. Okay. Because at the retirement after she is a school teacher. Oh, right. So retired. Okay. So after retirement my wife used to look after her. Okay. And she was with us only in Mysore. Oh, I see. And my wife herself expired in January 4th. Oh, 22. I see. Okay. Sorry. So from there onwards we had no other alternative. Okay. So we left here. So ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ರ? ಸೊ ಓಕೆ. ಸೊ ಥ್ಯಾಂಕ್ ಯು. No problems. ಓಕೆ, ಥ್ಯಾಂಕ್ ಯು. ನಮಸ್ತೆ, ನನ್ನ ಹೆಸರು ಲಕ್ಷ್ಮೀಶ್ ಅಂತ ಅಂದ್ಬಿಟ್ಟು ಭಾರದ್ವಾಜ ಕುಟೀರ ನಿಸ್ವಾರ್ಥ ಸೇವಾಶ್ರಮ ಅಂತ ಅಂದ್ಬಿಟ್ಟು ಆಶ್ರಮ ಶುರು ಮಾಡಿದ್ವಿ. ನಾನು ನನ್ನ ಶ್ರೀಮತಿ ವನಮಾಲಾ ಲಕ್ಷ್ಮೀಶ್ ಅಂತ ಅಂದ್ಬಿಟ್ಟು. ಹಾಗೆ ಈಗ ಶುರುವಾಗಿ ಒಂದು 3 ವರ್ಷ ಕಳೀತಾ ಇದೆ. ಸುಮಾರು ಇಲ್ಲಿ ಒಂದು 32 ಜನದಷ್ಟು ಜನ ಇನ್ಮೇಟ್ಸ್ ಇದ್ದಾರೆ. ಇಲ್ಲಿ ವಯಸ್ಸಾಗಿರ್ತಕ್ಕಂಥವ್ರು ಎಲ್ಲರೂ ನೋಡ್ಕೊಳ್ತಾ ಇದ್ದೀವಿ. ಇಲ್ಲಿ ತುಂಬ ಚೆನ್ನಾಗಿ ನಡೀತಾ ಇದೆ. ಇಲ್ಲಿ 2 ಬ್ರಾಂಚ್ ಇದೆ. ಒಂದು ಇಲ್ಲಿ ಹೆಸರುಘಟ್ಟದಲ್ಲಿ ನಡೆಸ್ತಾ ಇರ್ತಕ್ಕಂಥದ್ದು, ಹೆಸರುಘಟ್ಟ ಬೆಂಗಳೂರು 88. ಇಲ್ಲಿ 2 ಬ್ರಾಂಚ್ ಇದೆ. ಒಂದು ಬ್ರಾಂಚ್ನಲ್ಲಿ ಫಿಸಿಕಲಿ ಫಿಟ್ ಆಗಿರ್ತಕ್ಕಂಥವ್ರು, ಅವ್ರ ಕೆಲಸ ಅವ್ರು ಮಾಡ್ಕೊಳ್ಳುವಂಥವ್ರೆಲ್ಲರೂ ಒಂದು ಬ್ರಾಂಚಲ್ಲಿದ್ದಾರೆ. ಇನ್ನೊಂದು ಬ್ರಾಂಚಲ್ಲಿ ಅವ್ರ ಕೈಲಿ ಮಾಡ್ಕೊಳಕ್ಕೆ ಆಗದೆ ಇರ್ತಕ್ಕಂಥವ್ರೆಲ್ಲನೂ ಈ ಬ್ರಾಂಚ್ನಲ್ಲಿ ಇಟ್ಕೊಂಡಿದ್ದೀವಿ. ಅವ್ರು ಕೆಲವರು ಸೆಮಿ ಬೆಡ್ರಿಡನ್ ಅಂತಾರೆ, ಕೆಲವರು ಬೆಡ್ರಿಡನ್ ಅಂತ ಅನ್ಬೋದು. ಅಂಥವನ್ನೆಲ್ಲ ಇಲ್ಲಿ ನೋಡ್ಕೊಳ್ತಾ ಇದ್ದೀವಿ. ತಮ್ಮಗಳ ಸಹಕಾರ ಬೇಕಾಗುತ್ತೆ. ಯಾವಾಗಲೂ ಇಲ್ಲಿವರೆಗೂ ಈ 3 ವರ್ಷಗಳ ಕಾಲನೂ ಕೂಡ ನೀವೆಲ್ಲರೂ ನನ್ನ ಬೆನ್ನೆಲುಬು ನಿಂತಿದ್ದೀರಾ, ನನಗೆ ಪ್ರೋತ್ಸಾಹ ಕೊಟ್ಟಿದ್ದೀರಾ. ನನಗೆ ಒಂದು ಬೆನ್ನೆಲುಬಾಗಿ ನಿಂತು ಒಂದು ಮಾರಲ್ ಆಗಿ ಒಂದು ಸಪೋರ್ಟ್ ಕೊಟ್ಟಿದ್ದೀರಾ. ನಿಮ್ಮ ಶಬಾಷ್ಗಿರಿಯಿಂದ ನಾನು ಇನ್ನೊಂದು ಸ್ವಲ್ಪ ಮುಂದುವರಿಯೋದಕ್ಕೆ ಅನುಕೂಲ ಆಯಿತು. ಈಗ ಸದ್ಯದಲ್ಲೇ ಒಂದು 1/4 ಎಕರೆ ಜಾಗ ತೊಗೊಂಡಿದ್ದೀನಿ ಇಲ್ಲಿ. ಅಲ್ಲಿ ಜಾಗದಲ್ಲಿ ಈಗ 2 ಬ್ರಾಂಚ್ ಇರೋದ್ರಿಂದ ಸ್ವಲ್ಪ ನಾವು ತೊಂದರೆ ಆಗ್ತಾ ಇದೆ. ಈಗ ಮನೆಗಳಲ್ಲಿ ಶುರು ಮಾಡ್ಕೊಂಡಿರುವಂಥದ್ದು ಇದು. ಇಲ್ಲಿ ಒಟ್ಟು 6 ಮನೆಗಳಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಆಗಿದೆ. ಈಗೇನಾಗ್ತದೆ, ಒಂದೇ ಕಡೆ ಒಂದು ಶುರು ಮಾಡಿಕೊಂಡು ಒಂದೇ ಕಡೆ ಇತ್ತು ಅಂತಂದಾಗ ಬೆಡ್ ರಿಡನ್ ಇರ್ತಕ್ಕಂಥವ್ರು ಮತ್ತು ಚೆನ್ನಾಗಿರ್ತಕ್ಕಂಥವ್ರು ಎಲ್ಲರನ್ನೂ ಒಂದು ಕಡೆ ವ್ಯವಸ್ಥೆ ಮಾಡ್ಕೊಂಡು 2 ಬ್ರಾಂಚ್ನ ಕ್ಲಬ್ ಮಾಡಿಕೊಂಡಾಗ ಏನಾಗುತ್ತೆ, ಆಶ್ರಮ ತುಂಬ ಚೆನ್ನಾಗಿ ಬರುತ್ತೆ. ಮನೆಯಲ್ಲಿ ಇಟ್ಕೊಳ್ಳೋದಕ್ಕೂ ಮತ್ತು ಆಶ್ರಮ ಅನ್ನೋ ಒಂದು ವಾತಾವರಣ ಕ್ರಿಯೇಟ್ ಮಾಡಿ ಅಂಥವ್ರಿಗೆ ಒಂದು ಸೇವೆ ಮಾಡಲಿಕ್ಕೆ ಒಂದು ದಾರಿ ಮಾಡಿಕೊಡಿ ಅಂತ ಕೇಳ್ಕೊಳ್ತೀನಿ. ಈಗ ಹತ್ತಿರದಲ್ಲೇ ಹೆಸರುಘಟ್ಟ ಹತ್ತಿರದಲ್ಲೇ ಒಂದು ಜಾಗ ಆಗಿದೆ. ಅದಕ್ಕೆ ಈಗ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ಕೊಳ್ಬೇಕು. ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಅಂದ್ಬಿಟ್ಟು ನಾನು ಕೇಳ್ಕೊಳ್ತೀನಿ. ಈ ಆಶ್ರಮ ಶುರು ಮಾಡೋಕ್ಕೆ ಹೇಗೆ ನಿಮ್ಗೆ ಅನಿಸ್ತು ಸರ್? ಇದನ್ನು ಮಾಡಬೇಕು ಅಂತ ಹೇಗೆ ಅನಿಸಿದ್ದು ನಿಮಗೆ? ಹಾಗೆ ಒಂದು ನಮ್ಮ ಸ್ಕೂಲಲ್ಲಿ ಹೇಳ್ತಾ ಇದ್ರು, ಹೀಗೆ ಏನಾದರೂ ಒಂದು ಸೊಸೈಟಿಗೆ ಒಂದು ಒಳ್ಳೇದು ಮಾಡಬೇಕು, ಸಮಾಜಕ್ಕೆ ಒಂದು ಒಳ್ಳೆ ಹೆಸರು ತರಬೇಕು ಅಂತ ಇದ್ರು. ನಾನು ಆ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇದ್ದೆ, ಏನು ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಆಮೇಲೆ ನಂದು ಕೆಲವೊಂದು 2-3 ಬಿಸ್ನೆಸ್ ಇದೆ, ನೋಡಿಕೊಂಡು ನಮ್ಮ ಜೀವನ ಕಳೀತಾ ಇತ್ತು. ಅದಕ್ಕೆ ನೀವು ಯೋಚನೆ ಮಾಡೋಂಗಿರಲಿಲ್ಲ. ಕೆಲವೊಂದು ಆಶ್ರಮಗಳಿಗೆ ನಾನು ನನ್ನ ಹೆಂಡತಿ ಇಬ್ಬರೂ ಹೋಗ್ತಾ ಇದ್ವಿ. ಅವಾಗ ಹಣ್ಣು ಕೊಡುವಂಥದ್ದು, ಬೇರೆ ಇನ್ನೇನೋ ಮನೇಲಿ ಸ್ವೀಟ್ ಮಾಡ್ತಂದಾಗ ತೊಗೊಂಡೋಗೋದು ಕೊಡೋದು ಅಂತೆಲ್ಲ. ನಾನು ಅಲ್ಲಿ ನೋಡಿದಾಗ ಒಂಥರ ಬೇಜಾರಾಯಿತು ನಮಗೆ, ಈ ಥರದ್ದೆಲ್ಲ ಇದೆಯಲ್ಲ ಅಂತ ಅಂದ್ಕೊಂಡು. ಹಾಗಾಗಿ ಕೆಲವರೆಲ್ಲ ತುಂಬ ಕಷ್ಟದಲ್ಲಿರ್ತಕ್ಕಂಥವ್ರು ಇದ್ದಾರೆ. ಗಂಡ ಇಲ್ಲದಿದ್ದಂಥವ್ರಿಗೆ, ಗಂಡ ಇರೋವಂಥವ್ರಿಗೆ ಹೆಂಡ್ತಿರಲ್ಲ, ಹೆಂಡ್ತಿರೋರು ಗಂಡ ಇರಲ್ಲ, ಈ ಥರ ಬೇರೆ ಬೇರೆ ಸಿಂಗಲ್ ಪೇರೆಂಟ್ ಆಗಿಬಿಟ್ಟಿದ್ದಾರೆ ಕೆಲವರೆಲ್ಲರೂ, ಮಕ್ಕಳಿರಲ್ಲ. ಇಂಥವ್ರೆಲ್ಲ ನೋಡಿದಾಗ ನಾನು ಒಂದು ಸೇವೆ ಮಾಡಬೇಕಾಗುತ್ತಲ್ಲ ಅಂತ ಒಂದು ಯೋಚನೆ ಬಂತು. ಇದೇ ಯೋಚನೆ ದೇವ ಪ್ರೇರಣೆ ಆಯಿತು. ಮಾಡ್ಕೊಳ್ಳೋಣ ಅಂತ ಅಂದ್ಕೊಳ್ಳೋಷ್ಟೊತ್ತಿಗೆ ಅದು ಒಂದು ಚಿಕ್ಕ ಮನೆಯಲ್ಲಿ ಶುರು ಮಾಡ್ಕೊಂಡಿದ್ದು ಈಗ 3 ವರ್ಷಗಳು ಕಳೆದು 32 ಜನಕ್ಕೆ ಆಶ್ರಯ ಕೊಡುವಂಥ ಶಕ್ತಿ ದೇವರು ಕೊಟ್ಟಿದ್ದಾನೆ. ನೀವೆಲ್ಲರ ಸಹಾಯದಿಂದ ನನಗೆ ಸಿಕ್ಕಿದೆ. ಇದು ಹೀಗೆ ಬೆಳೀತಾ ಇರಬೇಕು ಸರ್. ಇದು ಹೀಗೆ ಬೆಳೀತಾನೆ ಇರಬೇಕು. ಹಾಗೆ ಸರ್, ಇಲ್ಲಿ ಯಾವ್ಯಾವ ರೀತಿ ಜನಗಳನ್ನ ಕರ್ಕೊಂಡ್ ಬಂದ್ಬಿಡ್ತಾ ಇದ್ದಾರೆ ಸರ್? ಇಲ್ಲಿ ಕೆಲವರು ಏನಾಗುತ್ತೆ ಅಂತಂದ್ರೆ
ಗಂಡ ಹೆಂಡತಿ ಇಬ್ರು ಕೆಲ್ಸಕ್ಕೆ ಹೋಗುವಂಥವ್ರು ಇರ್ತಾರೆ. ಗಂಡ ಒಂದ್ ಕಡೆ ಹೋಗ್ತಾರೆ, ಪಾಪ ಹೆಂಡತಿ ಒಂದ್ ಕಡೆ ಹೋಗಿರ್ತಾರೆ. ಮನೆಯಲ್ಲಿ ವಯಸ್ಸಾಗಿರ್ತಕ್ಕಂಥವ್ರು ಇರ್ತಾರೆ, ಅವ್ರು ನೋಡ್ಕೊಳ್ಳೋದಕ್ಕೆ ಯಾರು ಇರೋದಿಲ್ಲ. ಆಲ್ಮೋಸ್ಟ್ ಒಂದು ಏಜ್ ದಾಟದ ಮೇಲೆ, ಒಂದು 70-72 ಹತ್ರ ದಾಟ್ಬಿಟ್ಟ ಮೇಲೆ ಏನಾಗುತ್ತೆ, ಅದು ಡಿಮೆನ್ಷಿಯಾ ತರ ಶುರುವಾಗುತ್ತೆ. ಒಂದು ಮರವಿನ ಕಾಯಿಲೆ ಅಂತಾರೆ ಅದಕ್ಕೋಸ್ಕರ. ಮನೇಲಿ ಯಾರೊಬ್ರು ಇರ್ಲೇಬೇಕು, ಅವಾಗ ಇರ್ಲೇಬೇಕು, ನೋಡ್ಕೊಳಕ್ ಆಗಲ್ಲ. ಈ ಬೆಂಗಳೂರು ಜೀವನದಲ್ಲಿ ತಮ್ಗೆಲ್ಲ ಗೊತ್ತಿರ್ತಕ್ಕಂಥಾಗೆ ಎಷ್ಟು ದುಡಿದ್ರು ಸಾಕಾಗಲ್ಲ ಹಾಗಿರುತ್ತೆ. ಅವ್ರು ಹೋದಾಗ ಮನೇಲಿ ಪಾಪ ಅವ್ರೊಬ್ಬರನ್ನೇ, ಅವ್ರಿಗೆ ಕಾಳಜಿ ಇದೆ, ಹಿರಿಯರನ್ನ ನೋಡ್ಕೊಳ್ಬೇಕು ಅನ್ನೋಂಥ ಕಾಳಜಿ ಕೂಡ ಇದೆ, ಆದ್ರೆ ನೋಡ್ಕೊಳ್ಳುವಂತ ವಿಧಿ ಇರಲ್ಲ. ಇನ್ ಕೆಲವರು ಏನಾಗ್ತದೆ, ಫಾರಿನ್ ಕಂಟ್ರೀಸ್ ನಲ್ಲಿ ಇದ್ದಾರೆ, ಅವ್ರ ಪೇರೆಂಟ್ಸ್ ಇಲ್ಲೇ ಇರ್ತಾರೆ, ಅವ್ರಿಗೆ ಅಲ್ಲಿನ ವಾತಾವರಣ ಸೆಟ್ ಆಗಲ್ಲ, ಅಂತವ್ರು ಕರ್ಕೊಂಡು ಬಂದ್ಬಿಡ್ತಾರೆ. ಇಲ್ಲಿ ಗಂಡ ಹೆಂಡತಿ ಕೆಲ್ಸಕ್ಕೆ ಹೋಗುವಂತವ್ರು ಇರ್ತಾರೆ, ಮಕ್ಳಿನೆಲ್ಲೋ ಕಡೆ ಕೆಲ್ಸಕ್ಕೆ ಹೋಗೋರು ಅಥವಾ ಸ್ಕೂಲ್ಗೆ ಹೋಗುವಂತವ್ರು ಇರ್ತಾರೆ, ಅಂತವ್ರು ಕರ್ಕೊಂಡು ಬಂದು ಇಲ್ಲಿ ಯಾರು ಇಲ್ದೇ ಇರೋರು ಇದ್ದಾರೆ, ಮಕ್ಕಳಿಲ್ದೇ ಇದ್ದಂತವ್ರು, ಅಥವಾ ಕೆಲವರಿಗೆ ಗಂಡ ಇರಲ್ಲ, ಇನ್ ಕೆಲವರಿಗೆ ಹೆಂಡತಿ ಇಲ್ಲ, ಇಂಥವ್ರು ಸಿಂಗಲ್ ಆಗಿರ್ತಕ್ಕಂಥವ್ರು ಇದ್ದಾರೆ. ಅಂತವ್ರನ್ನ ಕೆಲವರು ಸೆಲೆಕ್ಟ್ ಮಾಡಿ ಕರ್ಕೊಂಡು ಬಂದ್ಬಿಟ್ರು ಅಂತವ್ರು ಇದ್ದಾರೆ. ಅಂತವ್ರನ್ನು ಕೂಡ ನೋಡ್ಕೊಳ್ತಾ ಇದ್ದಾರೆ. ಹ್ಯಾಂಡಿಕ್ಯಾಪ್ಸ್ ಇದ್ದಾರೆ. ಆಮೇಲೆ ಕೆಲವರು ಬೆಡ್ ರಿಡನ್ ಇದ್ದಾರೆ, ಮನೆಯಲ್ಲಿ ಮೇಂಟೈನ್ ಮಾಡಕ್ ಆಗೋದಿಲ್ಲ ಅಂತವ್ರು ಇದ್ದಾರೆ. ಯಾಕಂದ್ರೆ ಪಾಪ ಎತ್ತಿ ಇಳಿಸುವಂತದ್ದು ಚೇಂಜ್ ಮಾಡ್ಬೇಕಾಗುತ್ತೆ, ಡೈಪರ್ ಚೇಂಜ್ ಮಾಡುವಂತದ್ದಾಗ್ಲಿ ಇಂಥದ್ದೆಲ್ಲ ಇರ್ತದೆ. ತುಂಬಾ ಅವರು ಮಲಗಿದಲ್ಲೇ ಎಲ್ಲ ಆಗ್ಬೇಕಾಗುತ್ತೆ, ತಿನ್ಸೋದ್ರಿಂದ ಹಿಡಿದು ಎಲ್ಲಾನು ಪ್ರತಿಯೊಂದು ಆಗುವಂತ ಜನಗಳು ಇಲ್ಲ ಇದ್ದಾರೆ ಇಲ್ಲಿ, ಅಂತವ್ರನ್ನು ನೋಡ್ಕೊಳ್ತಾ ಇದೆ. ಹಾಗೆ ಒಳ್ಳೆ ಮನಸ್ಸಿಂದ ಸೇವೆ ಮಾಡ್ತಿದ್ದೀರಾ ಸರ್. ಖಂಡಿತ ಇದು ದೇವರು ಒಂದು ಅವಕಾಶ ಮಾಡ್ಕೊಟ್ಟಿದ್ದಾನೆ ಇದನ್ನ ಸೇವೆ ಮಾಡೋದಕ್ಕೆ. ಇಲ್ಲಿ ಇರ್ತಕ್ಕಂಥವ್ರೆಲ್ಲ ನನಗೆ ಅಮ್ಮಂದ್ರು, ಇಲ್ಲಿ ಇರ್ತಕ್ಕಂಥವ್ರೆಲ್ಲ ನನ್ನ ತಂದೆ ಸಮಾನರು. ಹಾಗೆ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಒಳ್ಳೇದ್ ಮಾಡ್ಬೇಕು, ಖಂಡಿತ ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು. ನಮಸ್ತೆ. ಹೇಗೆ ಆಗಬೇಕು ತಾಯಿಗೆ ಗರ್ಭಿಣಿ ಸೊಸೆ ಅತ್ತೆ ಮುದುಕಮ್ಮ ಮನೆಯಲ್ಲಿದ್ದರು, ಹಳ್ಳಿಗಳು ಹಳ್ಳಿದ್ದಂತರು. ಅವಾಗೇನು ಮಾಡ್ತು, ನೋವುಗಳು ಬಂತು. ಮಗನಿಗೆ ಹೇಳಿದ್ಲ ಅಮ್ಮ, ಅಪ್ಪ ಈ ಥರ ಅಂತ ಇದೆ, ಹುಡುಗಿಗೆ ಹೆರಿಗೆ ನೋವುಗಳು ಹತ್ರನೇ, ನೀನು ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಂತೆ. ಆಸ್ಪತ್ರೆಗೆ ಕರ್ಕೊಂಡೋದ. ಸರಿ, ಇವನು ಬೇಗ ಬರಲಿಲ್ಲ. ಅಮ್ಮಗೆ ಇದೇನು ಇಷ್ಟೊತ್ತು ಬರಲಿಲ್ಲ ಅಂತ ಸಾಯಂಕಾಲ 6 ಗಂಟೆಗೆ ಬಂದ. 10 ಗಂಟೆಗೆ ಹೋದ. ಏನೋ ಇಷ್ಟೊತ್ತು ಬಂದೆ, ಹೇಗೆ ಆಯ್ತಾ, ಏನು ಸಮಾಚಾರ, ಏನು ಅಮ್ಮ ಗಂಡು ಮಗು ಬೇಗ ಹೇಗೆ ಆಗಲಿಲ್ಲಮ್ಮ, ಅದಕ್ಕೆ ನಾನು ಬರಲಿಲ್ಲ ಅನ್ನಂತೆ. ಮತ್ತೆ ಇನ್ಯಾಕೆ ನಿಧಾನಂತೆ, ಅದೇನೋ ಸಿಜರಿನ್ ಅಂತಮ್ಮ, ಹೊಟ್ಟೆ ಕೊಯ್ದು ಮಗುನ ಎತ್ತಿದ್ರು. ಆ ಮುದುಕಿ ಹಳ್ಳಿಗೆ ಬುದ್ಧಿ ಇಲ್ವಾ, ಹಳ್ಳಿಗೆ ಬುದ್ಧಿ ಇಲ್ಲ. ನಮ್ಗೆ ಬೇಕಾದ್ರೆ ಕಿವಿ ಚುಚ್ತಾರೆ, ಪಟ್ಟಣಗಳಲ್ಲಿರೋರಿಗೆ, ಹಳ್ಳಿಗೆ ಅಷ್ಟು ಬುದ್ಧಿ ಅವ್ರಿಗೆ. ಆಯಮ್ಮ ಹೇಳಿದ್ರಂತೆ, ಸರಿ ಹೊಟ್ಟೆ ಕೊಯ್ದು ಮಗುನ ಎತ್ತಿದ್ದಾರೇನೋ, ಹಾಗಾದರೆ ಅದಕ್ಕೊಂದು ಜಿಪ್ ಹಾಕ್ಸ್ಕೊಂಬಂದ್ಬಿಡು. ಇನ್ನೊಂದ್ಸಲ ಮಗುವಾದಾಗ ನಾನು ಜಿಪ್ ಎಳೆದ್ಬಿಟ್ಟು ಮಗುನ ಜನರಿಂದ ಏನ್ ನಿರೀಕ್ಷೆ ಮಾಡ್ತೀರಾ ಸರ್ ನೀವು? ಜನರಿಂದ ಪ್ರೀತಿನ ನಿರೀಕ್ಷೆ ಮಾಡ್ತೀನಿ. ಒಂದು ಸಹಾಯ ಹಸ್ತನ ಕೇಳಬೇಕಾಗುತ್ತೆ. ಯಾಕೆ ಅಂತಂದರೆ ನನಗೆ ಕೆಲವಾರು ಕಾಲ್ಸ್ ಬಂದಿದೆ, ಯಾರೂ ಇಲ್ಲ, ನಮಗೆ ಮಕ್ಕಳಿಲ್ಲ, ನೆಂಟ್ರಿಸ್ಟ್ರು ಇಲ್ಲ. ಯಾಕೆಂದರೆ ಯಾರು ನೆಂಟ್ರಿಸ್ಟ್ರು ಯಾರೂ ಆಗೋದಿಲ್ಲ. ಈ ಕೆಲವು ಸಂದರ್ಭಗಳಲ್ಲಿ ನೋಡಿದಾಗ ಮಕ್ಕಳೇ ಆಗೋದಿಲ್ಲ ಅಂತಂದಾಗ ನೆಂಟ್ರಿಸ್ಟ್ರು ನೋಡ್ಕೊಳ್ಳುವಂಥದ್ದು ಕಷ್ಟ ಇರುತ್ತೆ. ಹಾಗಿದ್ದಾಗ ಅಂಥವರೆಲ್ಲ ಇದ್ದಾರೆ, ಅಂಥವ್ರು ನೋಡ್ಕೊಳ್ಬೇಕು ಅನ್ನೋಂಥ ತುಂಬ ಆಸೆ ಇದೆ ನನಗೆ. ಎಲ್ಲರೂ ದುಡ್ಡಿರುವಂಥವರೇ ಇರೋದಿಲ್ಲ. ಹಾಗಾಗಿ ಒಂದು ಜಾಗ ನೋಡಿದ್ದೀನಿ ಅಂತ ಹೇಳಿದ್ನಲ್ಲ, ಜಾಗಕ್ಕೆ ಕನ್ಸ್ಟ್ರಕ್ಷನ್ ಮಾಡ್ತು ಅಂತಂದಾಗ ಒಂದಷ್ಟು ಜನ ನೋಡ್ಕೊಳ್ಳೋದಕ್ಕೆ ಒಂದು ಹೆಲ್ಪ್ ಆಗುತ್ತೆ ನಮಗೆ. ಇದು ತಾವೇನೇ ಇಷ್ಟು ಅಷ್ಟು ಅಂತೇನಿಲ್ಲ, ನಿಮ್ಮ ಪ್ರೀತಿ ಏನು ತೋಚುತ್ತೋ ಅದನ್ನು ಕೊಡ್ಬೋದು. ಹಾಗೆ ಅದಕ್ಕೆ ನೀವು ಯಾವುದೇ ಪ್ರತಿಯೊಂದು ರೂಪಾಯಿಗೂ ಕೂಡ 80G ಸಿಗುತ್ತೆ ಗೌರ್ಮೆಂಟ್ ಕಡೆಯಿಂದ, ತಾವು ಅದನ್ನು ಯುಟಿಲೈಸ್ ಮಾಡ್ಕೊಳ್ಬೋದು. ಹಾಗಿರುತ್ತೆ. ನಿಮ್ಮ ಕಡೆಯಿಂದ ಈ ಥರದ್ದು ಏನೇ ಬಂದರೂ ಕೂಡ ಅದು ಇನ್ನೊಬ್ಬರಿಗೆ ಸಹಾಯ ನನ್ನ ರೂಪದಲ್ಲಿ ನನ್ನ ಕಡೆಯಿಂದ ಒಂದು ಸಹಾಯ ಆಗುತ್ತೆ. ಅದನ್ನು ನಾನು ತಮಗೆ ಪ್ರತಿಯೊಂದು ರೂಪಾಯಿಗೂ ಕೂಡ ನಾನು ಲೆಕ್ಕ ಕೊಡ್ತೀನಿ. ಇದನ್ನು ನಾನು ತಮ್ಮ ಮುಖಾಂತರ ನಾನು ಎಲ್ರಿಗೂ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಏನ್ ಬೇಕಾದ್ರೂ ಕೊಡ್ಬೋದಲ್ವಾ ಸರ್ ಜನಗಳು? ಕನ್ಸ್ಟ್ರಕ್ಷನ್ಗೋಸ್ಕರ ಏನ್ ಬೇಕಾದ್ರೂ ಕೊಡ್ಬೋದು, ಸಿಮೆಂಟ್ ಕೊಡ್ಬೋದು, ಇಟ್ಟಿಗೆ ತರಿಸ್ಕೊಡ್ಬೋದು, ಹಾಲೋ ಬ್ರಿಕ್ಸ್, ಈ ತರದ್ದು ಏನೇ ತಮ್ಮ ಅನುಕೂಲ ಏನಾಗುತ್ತೆ. ಇಷ್ಟು ಅಷ್ಟು ಅಂತೇನಿಲ್ಲ, ₹1 ಕಳ್ಸಿದ್ರು ಸಂತೋಷ. ಇದೊಂದು ಸೇವೆ ಅನ್ಕೊಂಡು ಎಲ್ಲ ಮಾಡ್ಬೇಕು ಅಲ್ವಾ? ಹೌದು. ಹಾಗಿರುತ್ತೆ. ತಾವೇನೇ ಕೊಟ್ಟರು ಕೂಡ ಅದೆಲ್ರಿಗೂ ಸೇರುತ್ತೆ. ಇನ್ನೊಂದಷ್ಟು ಜನಕ್ಕೆ ನನಗೊಂದು ಸ್ಫೂರ್ತಿ ಆಗುತ್ತೆ. ನನ್ನ ನಿಲ್ಲಲಿಕ್ಕೆ ಒಂದು ಅವಕಾಶ ಮಾಡಲಿಕ್ಕೆ ನಾನೊಂದು 3 ವರ್ಷದಲ್ಲಿ ನನ್ನ ಕೈಲಾದ ಮಟ್ಟಿಗೆ ನಾನು ನಡ್ಸ್ಕೊಂಡು ಬಂದಿದ್ದೀನಿ. ಇದು ಹೀಗೆ ನಡಿಬೇಕು, ಚೆನ್ನಾಗಾಗಬೇಕು, ಎಲ್ರಿಗೂ ನನ್ನ ಕಡೆಯಿಂದ ಒಂದು ಸೊಸೈಟಿಗೆ ಒಂದು ಹೆಲ್ಪ್ ಆಗಬೇಕು ಅನ್ನೋದು ನನ್ನ ಉದ್ದೇಶ ಇದೆ. ಹಾಗಾಗಿ ನಿಮ್ಮೆಲ್ಲರ ಸಹಾಯನ ಕೇಳ್ತಾ ಇದ್ದೀನಿ. ದಯವಿಟ್ಟು ತಮ್ಮ ತೋಚಿದ್ದು ಇದು ಫೋರ್ಸ್ ಅಲ್ಲ, ತಮ್ಮ ಪ್ರೀತಿಯಿಂದ ಕೊಡ್ತಕ್ಕಂಥ ಒಂದು ಕಾಣಿಕೆ ಅಂತ ತಿಳ್ಕೊಳ್ಳಿ. ಇನ್ನೊಂದು ಯಾವುದೋ ಒಂದು ರೂಪದಲ್ಲಿ ನೀವು ನನ್ನ ಬೆನ್ನೆಲುಬಾಗಿ ನಿಂತ್ಕೊಳ್ತೀರಾ ಅಂತ ಅನ್ಕೊಂಡು ನಾನು ಭಾವಿಸ್ತೀನಿ. ಸರ್, ಹಾಗೆ ಇನ್ನೊಂದು ಪ್ರಶ್ನೆ, ಇಲ್ಲಿ ಊಟ ತಿಂಡಿ ಹೇಗೆ ಸರ್, ವ್ಯವಸ್ಥೆ ಎಲ್ಲ ಹೇಗಿದೆ ಅವ್ರಿಗೆ ಉಳ್ಕೊಳ್ಳೋಕೆ?
ಇಲ್ಲಿ ಬೆಳಗ್ಗೆ ಎದ್ದ ತಕ್ಷಣನೇ ಕಾಫಿಯಿಂದ ಸ್ಟಾರ್ಟ್ ಆಗುತ್ತೆ. ಬೆಳಗ್ಗೆ ಕಾಫಿ ಇರುತ್ತೆ, ಮತ್ತೆ ತಿಂಡಿ ಇರುತ್ತೆ, ತಿಂಡಿ ಆದಮೇಲೆ ಮತ್ತೆ ಕಾಫಿ ಇರುತ್ತೆ, ಮಧ್ಯಾಹ್ನ ಊಟ, ಸಂಜೆ ಏನಾದರೂ ಒಂಚೂರು ಸ್ನ್ಯಾಕ್ಸ್ ಕಳಿಸ್ತೀವಿ, ಸ್ನ್ಯಾಕ್ಸ್ ಜೊತೆ ಕಾಫಿ ಇರುತ್ತೆ. ರಾತ್ರಿಗೆ ಇಲ್ಲಿ ತಿಂಡಿ ವ್ಯವಸ್ಥೆ ಇದೆ. ಶುಗರು, BP ಇಂಥವೆಲ್ಲ ಇರೋದ್ರಿಂದ ಕೆಲವರು ಊಟ ಮಾಡೋದಿಲ್ಲ. ಅದಕ್ಕೋಸ್ಕರ ಏನು ಮಾಡ್ಬಿಟ್ಟಿದ್ದೀವಿ, ಎಲ್ರಿಗೂ ಸೇರಿಸಿ, ನಮ್ಮನ್ನು ಸೇರಿಸ್ಕೊಂಡು ಇಲ್ಲಿ ಒಬ್ಬರಿಗೆ ಬೇರೆ, ನಮಗ್ ಬೇರೆ, ಸ್ಟಾಫ್ ಬೇರೆ ಅಥವಾ ಬೇರೆ ಎಲ್ಲರಿಗೂ ಒಂದೇ ಊಟ, ಎಲ್ಲರಿಗೂ ಒಂದೇ ಊಟ, ಒಂದೇ ತಿಂಡಿ. ನಮ್ಮ ಮಕ್ಕಳು ಬಾಕ್ಸ್ಗೂ ಅದೇ ತಿಂಡಿ ತಗೊಂಡು ಹೋಗ್ತಾರೆ, ಅದೇ ಊಟ ಹೋಗುತ್ತೆ. ಎಲ್ರಿಗೂ ಒಂದೇ ಈಕ್ವಾಲಿಟಿ ಆಗಿರುತ್ತೆ. ಊಟ ತಿಂಡಿ ವ್ಯವಸ್ಥೆ ಈ ತರ ನಡ್ಕೊಂಡು ಹೋಗ್ತಾ ಇದೆ. ಇಲ್ಲಿ ಹೇಳ್ಬೇಕು ಅಂತಂದ್ರೆ ಎಲ್ಲರೂ ಹೇಳ್ತಾರೆ, ಎಲ್ಲರೂ ಮಾತೇ ಅದು, 10 ಜನ ಮಕ್ಕಳು ನೋಡ್ಕೊಳ್ಬಹುದು, ಇಬ್ರು ಹಿರಿಯರು ನೋಡ್ಕೊಳಕ್ ಆಗಲ್ಲ, ತುಂಬಾನೇ ಕಷ್ಟ ಸರ್, ನನಗೆ ಗೊತ್ತಿದೆ ಇದು. ಯಾಕಂದ್ರೆ ಒಂದು ರಿಸ್ಟ್ರಿಕ್ಷನ್ಸ್ ಇರುತ್ತೆ. ನಾನು ಕಾಶಿಗೆ ಹೋಗಿದ್ದೀನಿ, ಬದನೆಕಾಯಿ ತಿನ್ನಲ್ಲ, ಇನ್ ಕೆಲವರು ಹಾಗಲಕಾಯಿ ತಿನ್ನಲ್ಲ, ಪಡವಲಕಾಯಿ ತಿನ್ನಲ್ಲ, ಕ್ಯಾರೆಟ್ ತಿನ್ನಲ್ಲ, ಆಲೂಗಡ್ಡೆ ತಿನ್ನಲ್ಲ ಅಂತ. ಯಾವ್ದು ತಿನ್ನಲ್ಲ ಅಂದ್ರೆ ಉಳಿಯೋದೇನಿರಲ್ಲ. ಹೀಗಿದ್ದಾಗ ಎಲ್ಲಾರನ್ನೂ ಸಂಭಾಳಿಸ್ಬೇಕಾಗುತ್ತೆ. ಇನ್ ಕೆಲವರು ಗುರುವಾರ ಏಕಾದಶಿ ಅಂತಿರುತ್ತೆ, ಸಂಕಷ್ಟ ಚತುರ್ಥಿ ಮಾಡ್ತೀವಿ ಅಂತ ಹೇಳ್ತಾರೆ, ಇಂಥವೆಲ್ಲ ಇರ್ತವೆ. ಇಂಥವನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಅದಕ್ಕೆ ಅಂತ ವ್ಯವಸ್ಥೆ ಮಾಡ್ಕೊಂಡು ಅದಕ್ಕೆ ಅಂತ ಒಂದು ಫುಡ್ ಕಲ್ಚರ್ ಅಂತ ವ್ಯವಸ್ಥೆ ಮಾಡ್ಕೊಂಡಿದೀವಿ. ಹಾಗಾಗಿ ಆ ವ್ಯವಸ್ಥೆನಲ್ಲಿ ಯಾರಿಗೂ ಬೇಜಾರಾಗಬಾರ್ದು. ಆತರ ಏಕಾದಶಿ ಮಾಡಿದಾಗ ಉಪವಾಸ ಇರ್ತಾರೆ ಅಂತಲ್ಲ, ಅವತ್ತು 3 ಹೊತ್ತು ತಿಂಡಿನೇ ಇರುತ್ತೆ ಇಲ್ಲಿ. ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ತಿಂಡಿ ವ್ಯವಸ್ಥೆ ಇರುತ್ತೆ. ಎಲ್ಲಾರನ್ನೂ ನಿಭಾಯಿಸ್ಕೊಂಡು ಎಲ್ಲಾರನ್ನೂ ಸಂತೋಷವಾಗಿ ಇಟ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದೀನಿ. ಕೈಲಾದಷ್ಟು ನಾನು ನನ್ನ ಧರ್ಮಪತ್ನಿ ಇಬ್ರು ಸೇರಿ ಬಹಳ ಪ್ರೀತಿಯಿಂದ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ಎಲ್ಲರೂ ಖುಷಿಯಾಗಿದ್ದಾರೆ, ಸಂತೋಷವಾಗಿದ್ದಾರೆ. ಹೀಗೆ ಕೊನೆಯವರೆಗೂ ಖುಷಿಯಾಗಿರ್ಬೇಕು ಎಲ್ಲರೂ ಸರ್. ಜನಗಳು ಇಲ್ಲಿ ಬಂದವರು ಎಲ್ಲರೂ ಖುಷಿಯಾಗಿರ್ಬೇಕು. ತಮ್ಮ ಇನ್ನೊಂದು ವಿನಂತಿ ತಮ್ಮಲ್ಲಿ ಏನಂತಂದ್ರೆ, ಇನ್ನೊಂದು ವಿಚಾರ ತಿಳಿಸ್ಬೇಕಾಗಿತ್ತು ನಾನು. ಇನ್ನು ಕೆಲವರು ಮನೆಯಿಂದ ಕೆಲವರು ಟ್ರಿಪ್ಸ್ ಹೋಗುವಂತದಿರುತ್ತೆ. ಈಗ ಯಾತ್ರೆಗಳು ಹೋಗುವಂತದಿರುತ್ತೆ, 13 ದಿವಸ, 15 ದಿವಸ, 1 ತಿಂಗಳು, ಅಥವಾ ಫಾರಿನ್ ಕಂಟ್ರೀಸ್ಗೆ ಬೇರೆ ಮಕ್ಕಳು ನೋಡ್ಕೊಳ್ಳೋದಕ್ಕೆ ಅಂತ ಹೋಗ್ಬೇಕಾಗಿರುತ್ತೆ. ಅಂತದ್ದು ಕೂಡ ಇಲ್ಲಿ ಶಾರ್ಟ್ ಪೀರಿಯಡ್ ಅಲ್ಲಿ ನಾವು ಇಟ್ಕೊಳ್ತೀವಿ. ಸೊ ಇಲ್ಲಿ ಬಂದವರು ಬಿಟ್ಟು ಹೋಗ್ಬೋದು, ವಯಸ್ಸಾಗಿರ್ತಕ್ಕಂಥ ಯಾವ್ದೋ ನೆಂಟರ ಮನೇಲಿ ಬಿಡೋದಕ್ಕಾಗ್ಲಿ ಇಷ್ಟ ಇರೋದಿಲ್ಲ. ಹಾಗಿದ್ದಾಗ ಒಂದು ವಾರದ ಮಟ್ಟಿಗೆ ಅಥವಾ ಒಂದು 10 ದಿವಸದ ಮಟ್ಟಿಗೆ ಅಥವಾ ಒಂದು 15 ದಿವಸದ ಮಟ್ಟಿಗೆ ಅಥವಾ 1 ತಿಂಗಳ ಮಟ್ಟಿಗೆ ಬೇಕಾದ್ರೆ ಇಲ್ಲಿ ಬಿಟ್ಬಿಟ್ಟು ಹೋಗ್ಬೋದು. ಅವ್ರನ್ನ ಅಕ್ರೆಯಿಂದ ಪ್ರೀತಿಯಿಂದ ನೋಡ್ಕೊಳ್ತೀವಿ. ಅವ್ರ ಮೆಡಿಕೇಶನ್ಸ್ ಏನಿದೆ, ಅದು ಫಾರ್ಮಾಲಿಟೀಸ್ ಏನಿರುತ್ತೆ ನೋಡ್ಕೊಂಡ್ಬಿಟ್ಟು ಅವ್ರ ಮೆಡಿಕೇಶನ್ಸ್ ಏನ್ ತಗೊಳ್ತಾರೆ. ಇಲ್ಲಿ ಡಾಕ್ಟರ್ಸ್ ಇದೆ, ಡಾಕ್ಟರ್ ಬರ್ತಾರೆ, ಮತ್ತೆ ನರ್ಸಿಂಗ್ ಅಸಿಸ್ಟೆಂಟ್ಸ್ ಇದೆ, ಕೇರ್ ಟೇಕರ್ಸ್ ಇದ್ದಾರೆ. ಎಲ್ಲಾ ವ್ಯವಸ್ಥೆಗಳು ಇಲ್ಲಿ ಸುಸೂತ್ರವಾಗಿ ನಡೀತಿದೆ. ಅಡಿಗೆಯವರು ಇದ್ದಾರೆ. ದಿನಾಗ್ಲೂ ಪ್ರತಿದಿನ ಕೂಡ ತಿಂಡಿ, ಅಡಿಗೆ ಪ್ರತಿಯೊಂದು ಮಾಡಿದಾಗ ಕೂಡ ಅದು ನೈವೇದ್ಯ ಆಗಿ ಎಲ್ರಿಗೂ ಪ್ರಸಾದದ ರೂಪದಲ್ಲಿ ನಮ್ಮನ್ನು ಸೇರಿಸಿ ಎಲ್ರಿಗೂ ಈಕ್ವಾಲಿಟಿ ಆಗಿ ಶೇರ್ ಆಗುತ್ತೆ. ಆ ತರದಾಗುತ್ತೆ. ಎಲ್ಲರೂ ಪ್ರಸಾದದ ರೂಪದಲ್ಲಿ ಊಟ ತಿಂಡಿ ಮಾಡ್ತೀವಿ. ಆಗಿದೆ ದೇವರ ಅನುಗ್ರಹದಿಂದ ಎಲ್ಲರೂ ಆರೋಗ್ಯವಾಗಿದ್ದೀವಿ. ಈವನ್ ಕರೋನಾ ಟೈಮಲ್ಲಿ ಮೊದಲುಕೊಂಡು ಕೂಡ ಯಾರಿಗೂ ನೆಗಡಿ ಕೆಮ್ಮು ಕೂಡ ಬಂದಿಲ್ಲ. ಇದನ್ನ ಒಂದು ಯಾವುದೇ ಕಾರಣಕ್ಕೂ ಈ ತರದ್ದು ನೆಗಡಿ ಕೆಮ್ಮಿಂದ ಹಾಸ್ಪಿಟಲ್ ಹೋಗಿದ್ದೀವಿ ಅನ್ನೋದಿಲ್ಲ. ಅಷ್ಟು ಚೆನ್ನಾಗಿ ದೇವರು ನಮ್ಮ ಮೇಲೆ ಕೃಪೆ ತೋರಿಸಿದ್ದಾನೆ ಅಂತ ಅಂದ್ಬಿಟ್ಟು ನಾನು ಕೇಳ್ಕೊಳ್ತೀನಿ. ದೇವರ ಶಕ್ತಿ ಹೀಗೆ ಕೊನೆಯವರೆಗೂ ಹೀಗೆ ಶಕ್ತಿ ಕೊಡ್ಲಿ ಅಂತ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೀನಿ ಸರ್. ನಮಸ್ತೆ. ಇಷ್ಟು ಹೇಳಿ ಮಾತು ಮುಗಿಸ್ತೀನಿ.